ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ SITಯ ಪರ ವಿರುದ್ಧದ ಹೋರಾಟ ಏನಿದೆ, SIT ವಿಚಾರಣೆ ನಡಿಬೇಕು, SIT ವಿಚಾರಣೆ ನಡಿಬಾರದು ಅನ್ನುವಂತಹ ಎರಡು ಹೋರಾಟಗಳು ಇವತ್ತು ಕರ್ನಾಟಕದಲ್ಲಿ ದೊಡ್ಡ ಚರ್ಚೆಯಲ್ಲಿದೆ. ಇದು ರಾಜಕೀಯವಾಗಿ ಕೂಡ ಒಂದು ಚರ್ಚೆಯಲ್ಲಿದೆ. ಇದರ ಲಾಭ ನಷ್ಟಗಳು ಏನೇನು, ಅದು ಕಾಂಗ್ರೆಸ್ಗೆ ಏನು ಲಾಭ, BJPಗೆ ಏನು ಲಾಭ ಅನ್ನುವಂಥ ಚರ್ಚೆಗಳಿದೆ. ಕಾಂಗ್ರೆಸ್ಗೆ ಯಾವ ರಾಜಕೀಯ ಸ್ಟ್ರಾಟಜಿನೂ ಇಲ್ಲ ಅನ್ನುವಂಥದ್ದು ನಮಗೆ ಸ್ಪಷ್ಟ ಆಗಿದೆ. ಅದರಿಂದ ಕಾಂಗ್ರೆಸ್ ಅದರದ್ದೇ ಆದಂಥ ನಿಲುವನ್ನು ತೆಗೆದುಕೊಂಡಿದೆ ಮತ್ತು ಅದು ನಷ್ಟವನ್ನು ಅನುಭವಿಸುತ್ತೆ. BJP ಎಷ್ಟು ಜಾಣತನದ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತಂದರೆ, BJPಯ ಹರೀಶ್ ಪೂಂಜಾ ಅವರು ಇವತ್ತು ಬೆಳ್ತಂಗಡಿಯ ಶಾಸಕರಾಗಿ ವಿಧಾನಸಭೆಯಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ಅವರು ಒಂದು ನಿರ್ಧಾರವನ್ನು ಹೇಳ್ತಾರೆ. ಅದೇನು ಅಂತಂದರೆ, ಸೌಜನ್ಯ ಪ್ರಕರಣ ಮರುತನಿಖೆ ಆಗಬೇಕು ಅನ್ನೋದು. ಈ ಸೌಜನ್ಯ ಪ್ರಕರಣ ಮರುತನಿಖೆ ಆಗಬೇಕು ಅನ್ನುವಂಥದ್ದನ್ನ ಇಲ್ಲಿವರೆಗೆ BJP ಯಾವ ನಾಯಕರು ಹೇಳಿಲ್ಲ. ಇಲ್ಲಿವರೆಗೆ ಯಾರೂ ಕೂಡ ಮರುತನಿಖೆ ಆಗಬೇಕು ಅಂತ ಹೇಳಿಲ್ಲ. ಸೌಜನ್ಯ ಅವರ ಪ್ರಕರಣ ಏನಿದೆ, ಅದು ಖುಲಾಸೆಗೊಂಡಂತ ಪ್ರಕರಣ ಏನಿದೆ, ಅದನ್ನ ಅಪೀಲ್ ಹೋಗ್ಬೇಕು ಅನ್ನುವಂತಹ ಒಂದು ತಂತ್ರಗಾರಿಕೆಯ ಮಾತುಗಳನ್ನ ಕಾಂಗ್ರೆಸ್, BJP, ಹರೀಶ್ ಪೂಂಜಾ ಎಲ್ಲರೂ ಕೂಡ ಮಾತಾಡ್ತಾ ಇದ್ರು. ಅಪೀಲ್ ಹಾಕಿದ್ರೆ ಏನಾಗುತ್ತೆ ಅಂತಂದ್ರೆ, ಅಪೀಲ್ ಹಾಕಿದ್ರೆ ಸಂತೋಷ್ ರಾವ್ ಮತ್ತೆ ಆರೋಪಿ ಅಂತೇಳಿ ಪರಿಗಣನೆ ಆಗ್ಬಹುದು. ಹಂಗಾದ್ರೆ ದೊಡ್ಡ ದನಿಗಳು, ಚಿಕ್ಕ ದನಿಗಳು ಬಚಾವ್ ಆಗ್ತಾರೆ ಅನ್ನುವಂಥ ಇರಾದೆ ಅವರಲ್ಲಿತ್ತು. ಆದ್ರೆ ಮೊದಲ ಬಾರಿಗೆ ಸೌಜನ್ಯ ಪ್ರಕರಣವನ್ನ ಮರು ತನಿಖೆ ಮಾಡಬೇಕು ಅನ್ನುವಂತಹ ಹೋರಾಟಗಾರರ ಮಾತನ್ನ ಹರೀಶ್ ಪೂಂಜಾ ಅವರು ಮಾತಾಡಿದ್ದಾರೆ. ಯಾಕೆ ಹೋರಾಟಗಾರರ ಮಾತನ್ನ ಹರೀಶ್ ಪೂಂಜಾ ಅವರು ಮಾತಾಡ್ತಿದ್ದಾರೆ ಅಂತಂದ್ರೆ, ಅಲ್ಲಿ ಇಡೀ ಬೆಳ್ತಂಗಡಿಯಲ್ಲಿ ಅವರು ಮುಂದೆ ಗೆಲ್ಬೇಕಾದ್ರೆ, ಮುಂದಿನ ಚುನಾವಣೆಯಲ್ಲಿ ಅವರು ವಿನ್ ಆಗ್ಬೇಕಾದ್ರೆ ಅಲ್ಲಿನ ಹೋರಾಟಗಾರರು, ಅಲ್ಲಿನ ಜನಸಾಮಾನ್ಯರು ಜೊತೆಗೆ ಅಲ್ಲಿನ ಹೋರಾಟಗಾರರು ಯಾರಿದ್ದಾರೆ, ಅವರ ಮಾತುಗಳೇನಿದೆ ಅಥವಾ ಅವರ ನಿರ್ಧಾರಗಳೇನಿದೆ, ಇದು ಬಹಳ ಮುಖ್ಯ ಆಗುತ್ತೆ. ಇಡೀ ಬೆಳ್ತಂಗಡಿಯ ತಾಲೂಕು, ಬೆಳ್ತಂಗಡಿಯ ವಿಧಾನಸಭಾ ಕ್ಷೇತ್ರ SIT ತನಿಖೆಯ ಪರ ಇದೆ. SIT ತನಿಖೆಯ ವಿರುದ್ಧ ಇರುವಂತವರು ಯಾರು ಕೂಡ ಬೆಳ್ತಂಗಡಿಗೆ ಸೇರಿದವರಲ್ಲ, ಬೆಳ್ತಂಗಡಿಯ ಹೊರಗಿನ ಕೆಲವು ವ್ಯಕ್ತಿಗಳು ಅನ್ನುವಂಥದ್ದು ಹರೀಶ್ ಪೂಂಜಾ ಅವರಿಗೆ ಗೊತ್ತಿದೆ. ಆ ಕಾರಣಕ್ಕಾಗಿ ಧರ್ಮಸ್ಥಳದಲ್ಲಿರುವಂತಹ ಸೌಜನ್ಯ ಪ್ರಕರಣ ಏನಿದೆ, ಇದು ಮರು ತನಿಖೆ ಆಗಬೇಕು ಅನ್ನುವಂತಹ ಹೋರಾಟಗಾರರ ಬೇಡಿಕೆ ಏನಿದೆ, ಆ ಬೇಡಿಕೆಯನ್ನ ಇವತ್ತು ಹರೀಶ್ ಪೂಂಜಾ ಅವರು ಸದನದಲ್ಲಿ ಮಂಡಿಸಿದ್ದಾರೆ. ಇದು ಒಂದು ಕಡೆ. ಇನ್ನೊಂದು ಕಡೆ BJP ಮತ್ತು RSS ಮತ್ತು ಅದರ ಅಂಗಸಂಸ್ಥೆಗಳು ಯಾವ ರೀತಿ ಈ ಹೋರಾಟವನ್ನು ನೋಡ್ತಾ ಇದೆ, ಅವರು ಯಾವ ರೀತಿ ರಾಜಕೀಯವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಬಹಳ ಮುಖ್ಯ ಆಗುತ್ತೆ. 1980ರ ಅವಧಿಯಲ್ಲಿ BJP ಮತ್ತು ಕಮ್ಯುನಿಸ್ಟರು ಒಟ್ಟೊಟ್ಟಿಗೆ ಈ ಹೋರಾಟವನ್ನು ಮಾಡ್ತಾ ಇದ್ರು. ಒಟ್ಟೊಟ್ಟಿಗೆ ಅಂತಂದ್ರೆ ಅವರದೇ ಬೇರೆ ದಾರಿ, ಇವರದ್ದೇ ಬೇರೆ ದಾರಿ. ಆದ್ರೆ ಏಕಕಾಲದಲ್ಲಿ BJP ಮತ್ತು ಕಮ್ಯುನಿಸ್ಟರು ಧರ್ಮಸ್ಥಳದ ದನಿಗಳ ವಿರುದ್ಧ ಹೋರಾಟವನ್ನು ಪ್ರಾರಂಭ ಮಾಡಿದರು. 1980ರ ದಶಕದಲ್ಲಿ ವಸಂತ ಬಂಗೇರ ಅವರು BJP MLA ಆಗಿದ್ರು. ಒಂದು ಕಾಲದಲ್ಲಿ ವಸಂತ ಬಂಗೇರ ಮತ್ತು BS ಯಡಿಯೂರಪ್ಪ ಇಬ್ಬರೇ BJP MLA ಇದ್ರು. ಇಡೀ ರಾಜ್ಯದಲ್ಲಿ ಇಬ್ಬರೇ MLA ಇದ್ರು. ಆ ಸಂದರ್ಭದಲ್ಲಿ ಕರ್ನಾಟಕದ ವಿಧಾನಸಭೆಯಲ್ಲಿ ವಸಂತ ಬಂಗೇರ ಅನ್ನುವಂತಹ ಒಬ್ಬರೇ ಒಬ್ಬ ಸದಸ್ಯ, ಯಡಿಯೂರಪ್ಪರನ್ನ ಬಿಟ್ರೆ ಅವರೊಬ್ಬರೇ ಸದಸ್ಯ. ಅವರಿಗೆ ಪ್ರಮುಖ ಆದ್ಯತೆಯ ಅಜೆಂಡಾ ಏನು ಅಂತಂದ್ರೆ, ಅದು ಧರ್ಮಸ್ಥಳದ ದನಿಗಳ ವಿರುದ್ಧದ ಹೋರಾಟ. ವಿಧಾನಸಭೆಯಲ್ಲಿ ವಸಂತ ಬಂಗೇರ ಅವರು BJP ಪಕ್ಷದ ಅಧಿಕೃತ ಸದಸ್ಯರಾಗಿ ಅವರು ಧರ್ಮಸ್ಥಳದ ದನಿಗಳ ವಿರುದ್ಧ ಹೋರಾಟವನ್ನ ಮಾಡ್ತಾರೆ. ಯಡಿಯೂರಪ್ಪ ಅವರು ಮೌನವಾಗಿ ಕುಳಿತುಕೊಂಡು ಅದಕ್ಕೆ ಸಮ್ಮತಿಯನ್ನ ಕೊಡ್ತಾರೆ. BJP ಪಕ್ಷ ಕೂಡ ಅದನ್ನ ಬೆಂಬಲಿಸಿದೆ ಅನ್ನುವಂಥದ್ದು ಇದು ಸ್ಪಷ್ಟ. ಇದು BJP ಪಕ್ಷದ್ದು. ಆ ನಂತರ 1980ರ ದಶಕದಲ್ಲೇ ಮತ್ತೆ BJP ಚುನಾವಣೆಗೆ ಹೋದಂತ ಸಂದರ್ಭದಲ್ಲಿ ಕರ್ನಾಟಕ ಚುನಾವಣೆ ಆದಂತ ಸಂದರ್ಭದಲ್ಲಿ BJP 14 ಸ್ಥಾನಗಳನ್ನು ಪಡೆದುಕೊಳ್ಳುತ್ತೆ. 14 MLAಗಳಿರ್ತಾರೆ. 14 MLAಗಳಿರುವಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ದೊಡ್ಡ ಕೋಮುಗಲಭೆ ಆಗುತ್ತೆ. ಆ ದೊಡ್ಡ ಕೋಮುಗಲಭೆ ಆಗುವಂತ ಸಂದರ್ಭದಲ್ಲಿ ಸುಮಾರು 10-15 ಜನ ಪೊಲೀಸ್ ಗೋಲಿಬಾರಿಗೆ ತುತ್ತಾಗ್ತಾರೆ. ಗೋಲಿಬಾರಲ್ಲಿ ಸತ್ತೋಗ್ತಾರೆ. ಒಂದು ದೊಡ್ಡ ಕೋಮುಗಲಭೆ. ಆ ಗೋಲಿಬಾರಲ್ಲಿ ಸತ್ತಂತಹ ಬಹುತೇಕರು ಹಿಂದೂಗಳಿದ್ರು. ಅದನ್ನ ವಿಧಾನಸಭೆಯಲ್ಲಿ ಪ್ರಸ್ತಾಪ ಆಗಬೇಕಾಗಿತ್ತು. ಆದ್ರೆ ವಸಂತ ಬಂಗೇರ ಅವರಾಗ್ಲಿ ಅಥವಾ BJP ಇತರ ಸದಸ್ಯರಾಗ್ಲಿ ಯಾರೂ ಕೂಡ ಆ ಕೋಮುಗಲಭೆಯ ಗೋಲಿಬಾರ್ನ ವಿಷಯವನ್ನ ಚರ್ಚೆ ಮಾಡಲ್ಲ. ಅದರ ಬದಲಾಗಿ ಅವತ್ತೂ ಕೂಡ ಅವರ ಚರ್ಚೆಯ ಪ್ರಮುಖ ವಿಷಯ ಇದ್ದದ್ದು ಧರ್ಮಸ್ಥಳದ ದನಿಗಳು, ದೊಡ್ಡ ದನಿಗಳು, ಚಿಕ್ಕ ದನಿಗಳು, ಧರ್ಮಸ್ಥಳದ ದೌರ್ಜನ್ಯ, ಧರ್ಮಸ್ಥಳದ ಭೂಹಗರಣ, ಧರ್ಮಸ್ಥಳದ ದಫನಗಳು, ಧರ್ಮಸ್ಥಳದಲ್ಲಿ ಸಾವು, ಅತ್ಯಾಚಾರ, ಕೊಲೆಗಳು, ಈ ವಿಷಯವನ್ನ ಕೋಮುಗಲಭೆಯ ಸಂದರ್ಭದಲ್ಲೂ ಕೂಡ BJP ಪ್ರಮುಖ ಅಜೆಂಡಾ ಮಾಡಿಕೊಂಡಿತ್ತು. ಇದು ವಿಧಾನಸಭೆಯ ದಾಖಲೆಗಳಲ್ಲಿದೆ. ಇದು ಒಂದು ಕಡೆಯಲ್ಲಿ.
ಮತ್ತೊಂದು ಕಡೆಯಲ್ಲಿ ಸೌಜನ್ಯ ಪ್ರಕರಣ ಆದಂಥ ಸಂದರ್ಭದಲ್ಲಿ RSSನ ಪ್ರತಿಕ್ರಿಯೆ ಹೇಗಿತ್ತು ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. RSSನ ಪ್ರಮುಖವಾದಂತಹ ವಿದ್ಯಾರ್ಥಿ ಘಟಕ ABVP, ಬಿಜೆಪಿಯ ವಿದ್ಯಾರ್ಥಿ ಘಟಕ ABVP ಈ ಪ್ರಕರಣವನ್ನ ದೊಡ್ಡ ಮಟ್ಟದಲ್ಲಿ ಚಳವಳಿಯಾಗಿ ತೆಗೆದುಕೊಂಡಿತ್ತು. ಸಂತೋಷ್ ರಾವ್ ಅರೆಸ್ಟ್ ಆದ ನಂತರವೂ ಕೂಡ ABVPಯ ಅಕ್ಷತಾ ಅನ್ನುವಂಥ ನಾಯಕಿ, ನಾನಾಗ ಮಂಗಳೂರಿನ ವರದಿಗಾರ ಆಗಿದ್ದೆ, ಅಕ್ಷತಾ ಅನ್ನುವಂಥ ABVPಯ ನಾಯಕಿ ದೊಡ್ಡ ಮಟ್ಟದಲ್ಲಿ ತಾಲೂಕುಗಳಲ್ಲಿ ಭಾಷಣವನ್ನ ಮಾಡ್ತಾರೆ. ಸಂತೋಷ್ ರಾವ್ ಅಮಾಯಕ, ಸಂತೋಷ್ ರಾವ್ ನಿಜವಾದಂಥ ಆರೋಪಿ ಅಲ್ಲ, ನಿಜವಾದ ಆರೋಪಿಯನ್ನ ಬಂಧನ ಮಾಡಿ ಅನ್ನುವಂಥ ಆಗ್ರಹವನ್ನ ABVPಯ ನಾಯಕಿ ಅಕ್ಷತಾ ಅವರು ಮಾಡ್ತಾರೆ. ಈ ಮಾತುಗಳು ಯಾರ ಮಾತುಗಳು ಅಂತಂದ್ರೆ ಅದು ಎಡಪಂಥೀಯರ ಮಾತುಗಳು. ನಿಜವಾದಂಥ ಆರೋಪಿ ಸಂತೋಷ್ ರಾವ್ ಅಲ್ಲ, ನಿಜವಾದಂಥ ಆರೋಪಿ ಬೇರೆಯವರಿದ್ದಾರೆ, ಪ್ರಭಾವಿಗಳಿದ್ದಾರೆ, ಮುಂಡಾಸುದಾರಿಯ ಕುಟುಂಬದವರಿದ್ದಾರೆ, ಅವರನ್ನ ಅರೆಸ್ಟ್ ಮಾಡಿ ಅಂತ ಹೇಳಿ ಒಂದು ಆಗ್ರಹ ಇರುವಂಥದ್ದು. ಅದು ಎಡಪಂಥೀಯರ ಆಗ್ರಹಗಳು ಕೂಡ ಆಗಿತ್ತು, ಸೌಜನ್ಯ ಪರ ಹೋರಾಟಗಾರರ ಆಗ್ರಹ ಆಗಿತ್ತು. ಅದೇ ಮಾತನ್ನ ABVP ತಾಲೂಕುಗಳಲ್ಲಿ ಪುನರುಚ್ಚಾರ ಮಾಡಿತ್ತು. ಹಿಂದೂ ಜಾಗರಣ ವೇದಿಕೆ ಇದು RSSನ ಪ್ರಮುಖ ವಿಂಗ್. ಹಿಂದೂ ಜಾಗರಣ ವೇದಿಕೆ ಎಲ್ಲ ತಾಲೂಕುಗಳಲ್ಲಿ ಪ್ರೆಸ್ ಮೀಟ್ ಮಾಡಿದೆ. ಮಂಗಳೂರಿನ ಪ್ರೆಸ್ ಕ್ಲಬ್ ಅಲ್ಲಿ ಹಿಂದೂ ಜಾಗರಣ ವೇದಿಕೆಯ ಆಗಿನ ಅಧ್ಯಕ್ಷರಾಗಿದ್ದಂತಹ ಸಂಚಾಲಕರಾಗಿದ್ದಂತಹ ಸತ್ಯಜಿತ್ ಸುರತ್ಕಲ್ ಅವರು ಅವರ ಉಳಿದ ಪದಾಧಿಕಾರಿಗಳ ಜೊತೆಗೆ, ಏನು ಸತ್ಯಜಿತ್ ಸುರತ್ಕಲ್ ಅವರ ಅದು ಒಬ್ಬರ ನಿರ್ಣಯ ಅಲ್ಲ, ಅದು ಅಥವಾ ಅವರ ಒಬ್ಬರ ಅಭಿಪ್ರಾಯ ಅಲ್ಲ, ಅದು ಇಡೀ ಪದಾಧಿಕಾರಿಗಳ ಅಭಿಪ್ರಾಯ, ಇಡೀ ಹಿಂದೂ ಜಾಗರಣ ವೇದಿಕೆಯ ಸಮಿತಿ ಅಭಿಪ್ರಾಯ. ಆ ಕಾರಣಕ್ಕಾಗಿ ಇಡೀ ಪದಾಧಿಕಾರಿಗಳನ್ನ ಕೂರಿಸಿ ಅವರೊಂದು ಪತ್ರಿಕಾಗೋಷ್ಠಿಯನ್ನ ಮಾಡ್ತಾರೆ. ಅವರೂ ಕೂಡ ಹೇಳ್ತಾರೆ, ನಿಜವಾದ ಆರೋಪಿಗಳನ್ನ ಬಂಧಿಸಿ, ಪ್ರಭಾವಿಗಳನ್ನ ಬಂಧಿಸಿ, ಸಂತೋಷ್ ರಾವ್ ಅಮಾಯಕ, ಸಂತೋಷ್ ರಾವ್ ಆರೋಪಿ ಅಲ್ಲ ಅನ್ನುವಂಥ ಮಾತನ್ನ ಹಿಂದೂ ಜಾಗರಣ ವೇದಿಕೆ ಹೇಳುತ್ತೆ. ಆ ನಂತರ ಶ್ರೀರಾಮ್ ಸೇನೆ ಪ್ರಮೋದ್ ಮುತಾಲಿಕ್ ನೇತೃತ್ವದ ಶ್ರೀರಾಮ್ ಸೇನೆ ಎಷ್ಟು ಅಗ್ರೆಸಿವ್ ಆಗಿ ಇದರ ಸೌಜನ್ಯ ಹೋರಾಟದಲ್ಲಿ ಭಾಗಿಯಾಗಿತ್ತು ಅಂತಂದ್ರೆ ತಾಲೂಕುಗಳಲ್ಲಿ ಪ್ರತಿಭಟನೆ ಮಾಡಿತ್ತು. ಪ್ರಸಾದ್ ಅತ್ತ ಅವರೂ ಸೇರಿದಂತೆ ಪ್ರಮೋದ್ ಮುತಾಲಿಕ್ ಅವರ ಮಂಗಳೂರು ಘಟಕದ ಎಲ್ಲ ಕಾರ್ಯಕರ್ತರುಗಳು, ಅದರ ನಾಯಕರುಗಳು ಸೌಜನ್ಯ ಹೋರಾಟದ ಪರವಾಗಿದ್ರು, ಅಲ್ಲಿನ ದನಿಗಳ ವಿರುದ್ಧ ಇದ್ರು. ಅವತ್ತು ಕೂಡ ಆಗ್ರಹ ಅದೇ ಆಗಿತ್ತು, ಪ್ರಭಾವಿಗಳನ್ನ ಬಂಧಿಸಿ. ನಮ್ದು ವ್ಯಕ್ತಿ ಪೂಜೆ ಇಲ್ಲ, ನಾವು ದೇವರನ್ನ ಮಾತ್ರ ಪೂಜೆ ಮಾಡೋರು, ನಾವು ವ್ಯಕ್ತಿಗಳ ಪರ ಅಲ್ಲ, ನಾವು ದೇವಸ್ಥಾನದ ಪರ, ನಾವು ವ್ಯಕ್ತಿಗಳ ಪರ ಅಲ್ಲ. ಸೌಜನ್ಯ ಆರೋಪಿಗಳನ್ನ ಬಂಧಿಸಿ, ಆ ವ್ಯಕ್ತಿ ಎಂಥದ್ದೇ ದೊಡ್ಡ ಹುದ್ದೆಯಲ್ಲಿದ್ರು ಅವ್ರನ್ನ ಅರೆಸ್ಟ್ ಮಾಡಿ ಅನ್ನುವಂಥ ಆಗ್ರಹವನ್ನ ಶ್ರೀರಾಮ್ ಸೇನೆ ಮಾಡಿತ್ತು. ಈಗ ಈ ಬಾರಿಯ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ RSS ಮತ್ತು ಅದರ ಘಟಕಗಳಾಗಿರುವಂತಹ ಬಿಜೆಪಿ ಅಥವಾ ABVP, ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ತು ಇವರೆಲ್ಲರೂ ಕೂಡ ಆಂತರಿಕವಾಗಿ ಹೋರಾಟಗಾರರ ಪರ ಇದ್ದಾರೆ. ಅಲ್ಲಿರಂತ ತಿಮರೋಡಿ ಇರ್ಬೋದು ಅಥವಾ ಮಟ್ಟಣ್ಣವರು ಇರ್ಬೋದು, ಇವರ ಪರ ಇದ್ದಾರೆ. ಬಹಿರಂಗವಾಗಿ ತೋರ್ಪಡಿಕೆಗೆ ನಮ್ದು ಧರ್ಮ ಸಂರಕ್ಷಣಾ ಯಾತ್ರೆ, ನಮ್ದು ಧರ್ಮ ಸಂರಕ್ಷಣೆ ಆಗಬೇಕು ಅಂತ ಹೇಳಿ ಮತ್ತು ತೇಜೋವಧೆ ಆಗಬಾರ್ದು, ಈ ರೀತಿಯ ಮಾತುಗಳನ್ನು ಆಡುವ ಮೂಲಕ ನಾವು ಹಿಂದೂ ಧರ್ಮದ ರಕ್ಷಕರು ಅಂತ ತೋರಿಸ್ಕೊಳ್ಳಿಕ್ಕೋಸ್ಕರ ಅವರು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ ವಿನಃ ಅವರು ಆಂತರಿಕವಾಗಿ ಈಗಲೂ ಕೂಡ ಈ ಹೋರಾಟ ಏನಿದೆ, SITಯ ಪರವಾದಂಥ ಹೋರಾಟ ಏನಿದೆ ಅದರ ಜೊತೆ ಇದ್ದಾರೆ ಅನ್ನುವಂಥದ್ದು ಸ್ಪಷ್ಟ. ಇವತ್ತು ಪ್ರಮೋದ್ ಮುತಾಲಿಕ್ ಅವರ ಶ್ರೀರಾಮ್ ಸೇನೆ ಕಳೆದ ಬಾರಿ ಸೌಜನ್ಯ ಪ್ರಕರಣದಲ್ಲಿ ಸೌಜನ್ಯದ ಪರ ಮತ್ತು ಸೌಜನ್ಯ ಹೋರಾಟದ ಪರ ಇದ್ದಂತಹ ಶ್ರೀರಾಮ್ ಸೇನೆ ಈ ಬಾರಿ ಸೈಲೆಂಟ್ ಆಗಿರೋದ್ರಿಂದ ಅದರ ಹಲವಾರು ಪದಾಧಿಕಾರಿಗಳು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ನಮಗೆ ಬಂದಿರುವಂಥ ಮಾಹಿತಿ. ಹಲವಾರು ಪದಾಧಿಕಾರಿಗಳು, ಅದರ ಮುಖ್ಯ ಪದಾಧಿಕಾರಿಗಳು ರಾಜೀನಾಮೆ ಕೊಟ್ಟಿದ್ದಾರೆ. ನೀವು ಅಲ್ಲಿರುವಂಥ ದನಿಗಳ ಜೊತೆಗೆ, ಧರ್ಮಸ್ಥಳದ ದನಿಗಳ ಜೊತೆಗೆ ನಿಮ್ಮ ಮಾತುಕತೆ ಆಗಿದೆ. ಧರ್ಮಸ್ಥಳದ ದನಿಗಳು ಮತ್ತು ಪ್ರಮೋದ್ ಮುತಾಲಿಕ್ ಅವರು ಯಾವುದೋ ಬೆಂಗಳೂರಿನ ಹೋಟೆಲ್ನಲ್ಲಿ ಮಾತುಕತೆಯನ್ನ ಮಾಡಿದ್ದಾರೆ. ಆ ಮಾತುಕತೆಯ ಬಳಿಕ ಶ್ರೀರಾಮ ಸೇನೆ ಈ ಹೋರಾಟದಿಂದ ಹಿಂದೆ ಸರಿದಿದೆ ಅಥವಾ ಶ್ರೀರಾಮ ಸೇನೆ ಈ ಹೋರಾಟದ ಬಗ್ಗೆ ತುಟಿಪಿಟಿಕ್ ಮಾತಾಡ್ತಾ ಇಲ್ಲ ಅನ್ನುವಂಥದ್ದು ಅವರದ್ದೇ ಕಾರ್ಯಕರ್ತರು ಆರೋಪ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಶ್ರೀರಾಮ ಸೇನೆಯ ಬಹುತೇಕ ನಾಯಕರುಗಳು, ಅದು ಮುತಾಲಿಕ್ ಅವರ ಜೊತೆ ಆತ್ಮೀಯತೆ ಇದ್ದಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಬಹುತೇಕ ನಾಯಕರುಗಳು ಇವತ್ತು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥ ಸುದ್ದಿ ಕೂಡ ಹರಿದಾಡ್ತಾ ಇದೆ. ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತಂದ್ರೆ, ಒಂದು ಕಾಲದಲ್ಲಿ ಎಡಪಂಥೀಯರು ಅವರದೇ ಆದಂಥ ಕಾರಣಗಳಿಗೆ, ಯಾವ ಕಾರಣಗಳಿಗೆ ಅಂತಂದ್ರೆ ಎಡಪಂಥೀಯರು ಧರ್ಮಸ್ಥಳದ ಪ್ರಕರಣವನ್ನು ಹೇಗೆ ನೋಡ್ತಾ ಇದ್ರು ಅಂತಂದ್ರೆ, ಅಲ್ಲಿನ ಮಹಿಳಾ ದೌರ್ಜನ್ಯ, ಅಲ್ಲಿ ನಡೆದಂತಹ ಅತ್ಯಾಚಾರಗಳು, ಅಲ್ಲಿ ನಡೆದಂತಹ ದೌರ್ಜನ್ಯಗಳು, ಹಲ್ಲೆಗಳು, ಭೂ ಅಕ್ರಮಗಳು ಮತ್ತು ಮೈಕ್ರೋ ಫೈನಾನ್ಸು, ಅದರ ದೌರ್ಜನ್ಯಗಳು,
ಸಾಲ ಕೊಟ್ಟು ಮೀಟರ್ ಬಡ್ಡಿ ಹಾಕುವಂತಹ ದೌರ್ಜನ್ಯಗಳು, ಅದರ ಹಿನ್ನೆಲೆಯಲ್ಲಿ ಆದಂತಹ ಆತ್ಮಹತ್ಯೆ, ಇವೆಲ್ಲವನ್ನ ವಿರೋಧ ಮಾಡುವಂತಹ ಭಾಗವಾಗಿ ಎಡಪಂಥೀಯರು ಈ ಹೋರಾಟದ ಮುಂಚೂಣಿಯಲ್ಲಿದ್ದರು. ಬಿಜೆಪಿ ಮತ್ತು RSS ಮತ್ತು ಅದರ ಸಂಘಟನೆಗಳು, ಅದರ ಫಾಲೋವರ್ ಆಗಿರುವಂತಹ ಗಿರೀಶ್ ಮಟ್ಟಣ್ಣ ಇರ್ಬೋದು ಅಥವಾ ತಿಮರೋಡಿ ಇರ್ಬೋದು, ಇವರೆಲ್ಲರೂ ಕೂಡ ಇದನ್ನ ಕೇವಲ ಒಂದು ಧಾರ್ಮಿಕ ಕಾರಣಕ್ಕಾಗಿ, ಧರ್ಮದ ಕಾರಣಕ್ಕಾಗಿ ಅಥವಾ ಬೇರೆ ಸಮುದಾಯದವರು ಈ ದೇವಸ್ಥಾನವನ್ನು ನಡೆಸ್ತಾ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ವಿರೋಧ ಮಾಡ್ತಿದ್ದಿರ್ಬೋದು ಮತ್ತು ಅದಕ್ಕೆ ಅವರು ಈ ಪ್ರಕರಣವನ್ನ ಉಲ್ಲೇಖವನ್ನ ಮಾಡ್ತಾ ಇರ್ಬೋದು. ಆದ್ರೆ ಎಡಪಂಥೀಯರ ಹೋರಾಟ ಇರುವಂತದ್ದು ಈ ದೌರ್ಜನ್ಯಗಳ ಕಾರಣಕ್ಕಾಗಿನೇ ಹೊರತು ಯಾವುದೇ ದೇವಸ್ಥಾನ ಯಾರ ಹೆಸರಲ್ಲಿದೆ, ದೇವಸ್ಥಾನ ಯಾರಿಗೆ ಸೇರಬೇಕು, ದೇವರು ಅಥವಾ ಅಲ್ಲಿನ ವ್ಯಕ್ತಿಗಳು ಇವರನ್ನ ಟಾರ್ಗೆಟ್ ಮಾಡುವಂತಹ ಯಾವ ಇರಾದೆಯು ಎಡಪಂಥೀಯರಿಗಿಲ್ಲ. ಅದನ್ನ ಹೊರತಾದ ರೀತಿಯಲ್ಲಿ ಅಲ್ಲಿನ ಫ್ಯೂಡಲ್ ವ್ಯವಸ್ಥೆ, ಅಲ್ಲಿನ ಸಿಸ್ಟಮು, ಅಲ್ಲಿನ ಪ್ರಜಾಪ್ರಭುತ್ವ ಇಲ್ಲದೆ ಇರುವಿಕೆ, ಇವೆಲ್ಲವನ್ನ ಪ್ರಶ್ನೆ ಮಾಡಿ ಇದು ಎಡಪಂಥೀಯರ ಅಜೆಂಡಾ. ಇದು ಅದು ಬೆಳ್ತಂಗಡಿಗೆ ಅಥವಾ ಧರ್ಮಸ್ಥಳಕ್ಕೆ ಸೀಮಿತ ಅಲ್ಲ. ಅದು ಇಡೀ ದೇಶದ ಎಲ್ಲೇ ಆದರೂ ಕೂಡ ಈ ರೀತಿಯ ಪ್ರಜಾಪ್ರಭುತ್ವ ಇಲ್ಲದಿರುವಿಕೆ, ಈ ರೀತಿಯ ದೌರ್ಜನ್ಯವನ್ನ ಎಡಪಂಥೀಯರು ಖಂಡಿಸ್ತಾರೆ ಮತ್ತು ಅದನ್ನ ಹೋರಾಟವನ್ನ ಕೈಗೆತ್ತಿಕೊಂಡಿದ್ದಾರೆ. ಧರ್ಮಸ್ಥಳದಲ್ಲಿ ಈ ಹೋರಾಟವನ್ನ 1980ರಿಂದ ಇಲ್ಲಿವರೆಗೆ ಜೀವಂತ ಇಟ್ಟಿದ್ದಾರೆ. ಬೇರೆ ಕಡೆಯಲ್ಲೆಲ್ಲ ಹೋರಾಟಗಳು ನಡೀತದೆ, ಮುಗಿದೋಗುತ್ತೆ, ಎಲ್ಲ ನಡೀತದೆ. ಆದ್ರೆ ಇಲ್ಲಿ ಆಗಲ್ಲ. ಹೀಗೆ ಇಲ್ಲಿ ಪ್ರತಿ ಹೋರಾಟದ ಸಂದರ್ಭದಲ್ಲೂ ಕೂಡ ಎಡಪಂಥೀಯರು ಮುನ್ನೆಲೆಯಲ್ಲಿ ನಿಂತ್ಕೊಂಡು ಅವರ ಮುಂದಾಳತ್ವವನ್ನು ವಹಿಸ್ಕೊಂಡು ಮಾಡ್ತಾರೆ. ಇಲ್ಲಿ ಎಡಪಂಥೀಯರದ್ದೇ ಪ್ರತ್ಯೇಕ ಹೋರಾಟ, ಬಲಪಂಥೀಯರದ್ದೇ ಪ್ರತ್ಯೇಕ ಹೋರಾಟ. ಆದ್ರೆ ಬಲಪಂಥೀಯರ ಹೋರಾಟ ಏನಿದೆ, RSS ನ ಹಿನ್ನೆಲೆ ಇರುವಂತಹ ತಿಮರೋಡಿ ಇರ್ಬೋದು ಅಥವಾ ಮಟ್ಟಣ್ಣವರು ಇರ್ಬೋದು, ಇವರ ಹೋರಾಟ ಏನಿದೆ, ಇವರ ಹೋರಾಟವನ್ನ ಒಂದು ಕಾಲದಲ್ಲಿ ರೂಪಿಸಿದಂತಹ RSS ನ ನಾಯಕರು ಇವತ್ತು ಅದನ್ನ ರಾಜಕೀಯವಾಗಿ ಬಳಸ್ಕೊಳ್ತಾ ಇದ್ದಾರೆ ಹೊರತು ಅವ್ರಿಗೆ ಆ ಪ್ರಾಮಾಣಿಕತೆ ಇಲ್ಲ ಅನ್ನುವಂಥದ್ದು ಸ್ಪಷ್ಟ ಆಗಿದೆ. ಇವತ್ತು ವಿಧಾನಸಭೆಯಲ್ಲಿ ಮಾತಾಡಿದ್ದು ಕೂಡ ಆ ಪ್ರಾಮಾಣಿಕತೆಯ ಕೊರತೆಯ ಕಾರಣಕ್ಕಾಗಿ ಅನ್ನುವಂಥದ್ದು ನಮಗಂತೂ ಎಲ್ರಿಗೂ ಕೂಡ ಇಡೀ ರಾಜ್ಯಕ್ಕೆ ಇವತ್ತು ಗೊತ್ತಾಗಿದೆ.